ಏನ್ರಿಕು ನೀ ಇಲ್ಲೇನಾ ಹುಲ್ ಹೇರಿಯೋದು? ಈ ಹೊರೆನ ತಲೆ ಮೇಲೆ ಹೊತ್ಕೋಬೇಕಾಗಿತ್ತು. ಈ ನಿಂಗವ ಎಲ್ಲೋದ್ಲು? ನಾನ್ ಬೇಕಾರೆ ಹೊರೆ ಎತ್ಕೊಳ್ಳ? ಆಯ್ತು. ಇಷ್ಟು ಭಾರ ಹೊತ್ಕೊಂಡ್ರೆ ಒಂದೇ ದಿನ ಕುಳ್ಗಾಗ್ಬಿಡ್ತೀಯ ಅಷ್ಟೇ. ಅದರಿಂದ ಯಾರಿಗೂ ತೊಂದ್ರೆ ಇಲ್ವಲ್ಲ? ನಿನಗೆ ತೊಂದ್ರೆ. ನಾಳೆ ಮದುವೆ ಯಾಕೆ ಯಾರು ಬಂದ್ರೆ ಜೊತೆಗೆ ಒಂದು ಸ್ಕೂಲ್ ತರ್ಬೇಕಷ್ಟೇ. ಯಾಕೋ? ಯಾಕೆ ಅಂದ್ರೆ ಏನ ಇಲ್ಲಿದ್ಯಾ? ಅಜ್ಜಿ ನಿನ್ನ ಆಗ್ಲಿಂದ ಕರೀತಾ ಇದ್ದಾಳೆ, ಬಾ. ನಡಿ. ಶುರು ಮಾಡ್ಕೊಂಡ್ರ? ನಮ್ ದೊಡ್ಡ ಸಾಹುಕಾರ ಕಾಲದಲ್ಲಿ ಈ ಬಂದೂಕಿನಿಂದ ಹುಲಿನೇ ಹೊಡಿತಿದ್ವು ಕೇಳ್ರ. ನೀವ್ ಯಾವಾಗ ನೋಡಿದ್ರು ಬಂದೂಕನ ಬರೀ ಒರೆಸ್ತೇನೆ ಇರ್ತೀರಲ್ರ. ಬರೀ ವರ್ಷದ ಅಲ್ಲ, ಅದ್ರಿಂದ ಬೇರೆ ಏನಾದ್ರು ಮಾಡಕ್ ಬರ್ತೇದೇನ್ರ? ಹೌದ್, ಕೆಲ್ಸ ಮಾಡೋ. ಆ ಹಣ್ಣನ್ ಕಿತ್ಕೋ. ಈ ಹಣ್ಣ? ಹೌದು. ಕೇಳ್ತೀರಿ ಕೇಳ್ರ? ಕಿತ್ತಿದ್ಯಾ? ಕಿತ್ಕೊಂಡ್ ಕಣ್ರ. ಅದನ್ನ ತಲೆ ಮೇಲೆ ಇಟ್ಕೋ. ಇಟ್ಕೊಂಡೆ ಕಣ್ರ. ಅಲ್ಲಾಡ್ದೆ ನಿಂತ್ಕೋ. ನಿಂತ್ಕೊಂಡೆ ಕಣ್ರ. ಹೊಡಿಬೇಡಿ ಕಳ್ರ. ಹೊಡಿಬೇಡ ಕಳ್ರ. ನನ್ನ ಹೆಂಡತಿ ನಾನು ಒಬ್ಬರೇ ಗಂಡ ಕಣ್ರ. ಇನ್ಯಾರು ಇಲ್ಲ ಕಣ್ರ. ಸಾಕ ಕಳ್ರ. ಓಡ್ಬೇಡ. ಹೊಡಿಬೇಡ ಕಣ್ರ. ನಂಗೆ ಯಾರು ದಿಕ್ಕಿಲ್ಲ ಕಣ್ರ. ಕೈ ಮುಗಿತ್ರಿ ಕಣ್ರ. ನಿಮ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀವಿಟ್ಟು ಗುರಿ ಯಾವತ್ತೂ ತಪ್ಪಲ್ಲ. ಹೊಡಿರಿ, ಹೊಡಿರಿ. ರುಕು, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಮೇವ್ ಹಾಕೋದಕ್ಕೆ ಅತ್ತೆ ನಿನ್ನ ಕಾಯ್ತಾ ಇದ್ರು. ಆಯ್ತು, ಒಯ್ತೀನಕ್ಕ. ಬೇಡ, ನಾನು ಆಗ್ಲೇ ಹಾಕಾಯ್ತು. ಸರಿ ಅಕ್ಕ. ಈಗ ಸ್ನಾನ ಮಾಡ್ಕೊಂಬಂದ್ಯಾ ರುಕು? ಏನಕ್ಕ? ಏನೋ ಇದು, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಅದು ಸೆಕೆ ಆಗಿತ್ತು. ಹೊಳೆ ನೀರಲ್ಲಿ ಸೊಯ್ ಅಂತ ಡೈ ಹೊಡೆದ್ಬಿಟ್ಟೆ. ನೋಡು, ನಾಳೆ ಎಲ್ಲೂ ಹೋಗ್ಬೇಡ. ವಿರಾಜಪೇಟೆಯಲ್ಲಿ ನಮ್ ಕಿಟ್ಟಿ ಸೊಸೆ ಸೀಮಂತ ಇದೆ. ನಾನು ಚಿತ್ರ ಹೋಗ್ಬಿಟ್ಟು ಬರ್ತೀವಿ. ಅಮ್ಮವ್ರೆ, ಏನಮ್ಮ? ನಮ್ಮನ್ಲೆಂದು ಸೀಮಂತ ಮಾಡೋಣ, ಅದಕ್ಕೇನಂತೆ. ಮೊಮ್ಮಗನ ಆಡ್ಸೋ ಆಸೆ ನನಗೂ ಇಲ್ವಾ? ಅದಕ್ಕೆಲ್ಲ ಕಾಲ ಕೂಡ್ ಬರ್ಬೇಕು. ಏನಮ್ಮ ಚಿತ್ರ? ಇರೋ ಒಬ್ಬ ಮೊಮ್ಮಗನ್ನ ದಿನಾ ಬೈತೀರಾ, ಇನ್ ಬರೋ ಮೊಮ್ಮಗನ್ನ ಅದೆಷ್ಟು ಗೋಳೈಕೋತೀರೋ. ಎಷ್ಟು ಮಾತಾಡ್ತಾ ನೋಡಿ ಅವನು. ರವಿ, ಏನು ನಿನ್ ಕತ್ತಲಿದ್ ಸರ ಎಲ್ಲಿ ಹೋಯ್ತು? ನಂಗ್ ಗೊತ್ತು ಅದೆಲ್ಲಿದೆ ಅಂತ. ನಿನ್ಗೇನ ಗೊತ್ತು? ತಮಾಷೆಗೆ ಹೇಳ್ದೆ ಮಾಮ. ಅದು ಕೊಂಡಿ ಮುರಿದೋಗಿತ್ತು, ಟೌನಲ್ಲಿ ರಿಪೇರಿ ಕೊಟ್ಟಿದ್ದೀನಿ. ಸರಿ, ರಿಪೇರಿ ಆದ ತಕ್ಷಣ ತಗೊಂಡ್ ಬಂದ್ಬಿಡು.